ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ವ್ಯೂವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 23 ಫೆಬ್ರವರಿ 2024ರಲ್ಲಿ ನಡೆದಂತಹ ಕೊನೆಯ ಶಿಫ್ಟ್ ಅಂದರೆ 4ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಒಂದು ತರಗತಿಯಲ್ಲಿ 38% ಬಾಲಕರಿದ್ದರೆ ಬಾಲಕಿಯರ ಸಂಖ್ಯೆ, ಇಲ್ಲಿ ಯಾರು ಕೊಟ್ಟಿದ್ದಾರೆ, ಬಾಲಕಿಯರ ಸಂಖ್ಯೆ 31 ಆಗಿದೆ. ಹಾಗಾದರೆ ಆ ತರಗತಿಯಲ್ಲಿರುವ ಬಾಲಕರ ಸಂಖ್ಯೆ ಎಷ್ಟು? ನೋಡ್ರಿ, ಬಾಲಕರು ಎಷ್ಟು ಜನ ಅದರಲ್ಲಿ? 38 ಜನ. ಹಾಗಾದ್ರೆ ಇನ್ನು ಉಳಿದದ್ದು ಯಾರಿರ್ತಾರೆ? ಬಾಲಕಿಯರಿರ್ತಾರೆ. 38%, 100ರೊಳಗ 38% ಬಾಲಕರಿದ್ರೆ 62% ಯಾರಿರ್ತಾರೋ? ಬಾಲಕಿಯರಿರ್ತಾರೋ. ಹೌದಿಲ್ಲ? ಅಂದಾಗಣ ಇದೇನಾಗ್ತದ? 100 ಆಗ್ತದ. ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ ಯಾರ್ದು? ಬಾಲಕಿಯರ್ದು. ಯಾರ್ದು? ಬಾಲಕಿಯರು. ಹಾಗಾದ್ರೆ ನಮ್ಮ ಪ್ರಕಾರ ಶೇಕಡ ಒಳಗ ಬಾಲಕಿಯರು 62% ಅದಾರ. 62% ಅಂತಂದ್ರ 31 ಬಾಲಕಿಯರು. ಏನ್ ಕಂಡುಹಿಡಿಬೇಕು? ಬಾಲಕರ ಸಂಖ್ಯೆ ಕಂಡುಹಿಡಿಬೇಕು. ಬಾಲಕರ ಶೇಕಡ ಎಷ್ಟದ? 38%. 38% ಅಂದ್ರ ಎಷ್ಟು? 31 ಒಂದ್ಲೆ, 31 ಎರಡ್ಲೆ, 2 ಒಂದ್ಲೆ, 2 19ಲೆ. ಹಂಗಂದ್ರ ಎಷ್ಟು ಆನ್ಸರ್ ಬಂತಪ್ಪ? 19. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ಇದಂತೂ ತುಂಬಾ ಈಸಿ ಪ್ರಶ್ನೆ. ನೋಡ್ರಿ, ಇದನ್ನ ನಾನು ನಿಮ್ಗೆ ಮೊದಲಿಗೆ ನಾರ್ಮಲ್ ಆಗಿ ಬರೋದು ತೋರಿಸ್ತೀನಿ, ಆಮೇಲೆ ಡೈರೆಕ್ಟ್ ಹೆಂಗ್ ಮಾಡೋದು ಅಂತ ನೋಡ್ರಿ. 30% ಆಫ್ ಇ, ಓಕೆ, ಈಸ್ ಈಕ್ವಲ್ ಟು 60% ಆಫ್ ಎಫ್. ಓಕೆ, ಈ ಮುಂದೇನದ? 60% ಅದ. ಓಕೆ, ಎಫ್ ಮುಂದೇನದ? 30% ಇದೆ. ಹಾಗಾದ್ರೆ ಇ ಮತ್ತು ಎಫ್ ನ ಮೌಲ್ಯ ಕಂಡುಹಿಡಿಬೇಕು. ಇ ನ ಬೆಲೆ 31ಲೆ, 32ಲೆ, 2 ಅನುಪಾತ 1. ಆಪ್ಷನ್ 4 ಬಂತು. ಓಕೆ, ಆದ್ರೆ ಎಕ್ಸಾಮ್ ನಾಗ ನೀವು ಇಷ್ಟು ಮಾಡಕ್ಕಾಗ್ತದ? ಏನಿಲ್ಲ. ಫಸ್ಟ್ಗೆ ಏನ್ ಮಾಡಬೇಕು? 31ಲೆ, 32ಲೆ, 31ಲೆ, 32ಲೆ. ಹೌದಾ? ನೋಡ್ರಿ, ಇ ಮುಂದೆ 2 ಅದ, ಎಫ್ ಮುಂದೆ 1 ಅದ. ಹಾಗಾದ್ರೆ ಇ ಮತ್ತು ಎಫ್ ನ ಅನುಪಾತ 2 ಅನುಪಾತ 1 ಆಗ್ತದ. ಡೈರೆಕ್ಟ್ ಆನ್ಸರ್ ಮಾಡುವಂಥದ್ದು. ಇಷ್ಟೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ. ಮೂರನೆಯ ಪ್ರಶ್ನೆ, ಒಂದು ಘನದ ಬಾಹುವಿನ ಉದ್ದವು 13 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕೇಳ್ತಾ ಇದಾರೆ. ಘನದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದ ಸೂತ್ರ ಏನಿರ್ತದ? 4a². ಇಲ್ಲಿ ಎ ಅಂತಂದ್ರ ಒಂದು ಬಾಹುವಿನ ಉದ್ದ ಅಂತ. ಓಕೆ, ಹಾಗಾದ್ರೆ ನಾರ್ಮಲ್ ಆಗಿ ಬರೆಯೋಣ. 4 ಜಾಗದಾಗ 4. ಎ ನ ಬೆಲೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಾಹುವಿನ ಉದ್ದ ಎಷ್ಟು ಕೊಟ್ಟಾರ? 13 ಸೆಂಟಿಮೀಟರ್. 13 ಇಂಟು 13, 13 13 ಇಂಟು 13 ಅಂತಂದ್ರೆ ಎಷ್ಟು ಬರ್ತದ? 169. 169 ಇಂಟು 4, 96ಲೆ, 94ಲೆ 36, 6 4ಲೆ 24, 3 27, 4 4 2 6, 676 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೆಯ ಪ್ರಶ್ನೆ ನೋಡ್ರಿ, ಏನ್ ಕೊಟ್ಟಿದ್ದಾರೆ ಇಲ್ಲಿ? 1.4 ಇಂಟು 1.4. ಅದನ್ನ ಪಾಯಿಂಟ್ ಅನ್ನೋದನ್ನ ಮರ್ತು ಬಿಡೋಣ. ಈಗ ಜಸ್ಟ್ ನಾವೇನ್ ಅನ್ಕೊಳ್ಳೋಣ? 14 ಅನ್ಕೊಂಡು. 14 ಇಂಟು 14 ಅಂದ್ರೆ 14ರ ಸ್ಕ್ವೇರ್ ಎಷ್ಟಾಯ್ತು? 196. 12 ಇಂಟು 12 ಅಂದ್ರೆ 144. 13 ಇಂಟು 13 169. ಎಲ್ಲ ಕೂಡ್ಸೋಣ. 6 4 10, 10 9 19, 9 1 10, 6 4 10 ಅಂದ್ರೆ 20. ನೆಕ್ಸ್ಟ್ 3 2 5. ಪಾಯಿಂಟ್ ಬಿಟ್ಬಿಡ್ರಿ, ನೋಡೋಣ. 509 ಎಲ್ಲಿ ಐತಿ ನೋಡ್ರಿ? 509 4ನೇ ಆಪ್ಷನ್ ಒಳಗೈತಿ. ಇದೇ ಅದರ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಈ ಪ್ರಶ್ನೆಯನ್ನ ಸಿಂಪ್ಲಿಫೈ ಮಾಡಬೇಕು. ಎಷ್ಟು ಈಸಿ ಇದೆ ನೋಡ್ರಿ. 11 ಒಂದ್ಲೆ, 11 11 ಮೂರ್ಲೆ 33. ಓಕೆ, 12 ಒಂದ್ಲೆ 12, 12 12ಲೆ 144. 3 ಒಂದ್ಲೆ 3, 3 4ಲೆ 12. ಹಂಗಾರೆ ಈ ಕಡೆದೆಲ್ಲದ್ರದ್ದು ಇದ್ರದ್ದು ಬೆಲೆ ಎಷ್ಟು ಬಂತು? 4 ಬಂತು. ಓಕೆ, ನೆಕ್ಸ್ಟ್
ಇಲ್ಲಿ ಕನ್ಫ್ಯೂಸ್ ಆಗ್ತದ. ಇದನ್ನ ರಬ್ ಮಾಡಿಬಿಟ್ಟು ಕೆಳಗಡೆ ಬರಿತೀನಿ. ಇಲ್ಲಿ 4 ಬಂತು ಈ ಕಡೆ. ಓಕೆ, ನೆಕ್ಸ್ಟ್ ಈ ಕಡೆ ಏನಾಗ್ತದ ನೋಡ್ರಿ. 13 ಒಂದ್ಲೆ 13, 13 ನಾಲ್ಕಲೆ 52. ಓಕೆ, 4 ಒಂದ್ಲೆ 4, 4 ಮೂರ್ಲೆ 12, 3 ಒಂದ್ಲೆ 3, 3 ನಾಲ್ಕಲೆ 12, 1 ಉಳಿತು. ಇದು ಕೆಳಗೆ ಬಂದ್ರೆ 12 ಆಯ್ತು. 3 ನಾಲ್ಕಲೆ 12, 4 ಈಚೆ ಕಡೆದಿತ್ತು, ಈ ಕಡೆ -44 ಆಯ್ತು. ಯಾಕೆ ಇಲ್ಲಿ ಮಧ್ಯದಲ್ಲಿ ಏನದ? ಮೈನಸ್ ಅದ ನೋಡ್ರಿ. ಮೈನಸ್ ಪ್ಲಸ್ ಇದ್ರೆ ಮೈನಸ್ ಮಾಡ್ತೀವಿ. 44ರಾಗ 4 ಕಳೆದ್ರ 40 ಬರ್ತದ. ಆದ್ರೆ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇರೋದ್ರಿಂದ ಏನ್ ಬರ್ತೀವಿ ನಾವು? -40 ಬರಿತೀವಿ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. 6ನೆಯ ಪ್ರಶ್ನೆ. ಇನಿಷಿಯಲ್ ವ್ಯಾಲ್ಯೂ ಆಫ್ ಎ ಕಾರ್ ಈಸ್ ₹1,50,000. ಒಂದು ಕಾರಿನ ಆರಂಭಿಕ ಮೌಲ್ಯ 1,50,000 ಆಗಿದೆ. ಕಾರಿನ ಮೌಲ್ಯವು ಪ್ರತಿ ವರ್ಷವೂ ಅದರ ಆರಂಭಿಕ ಮೌಲ್ಯದ ಶೇಕಡಾ 20ರಷ್ಟು ಕಡಿಮೆ ಆಗ್ತದೆ. ಹಾಗಾದರೆ 2 ವರ್ಷಗಳ ನಂತರ ಕಾರಿನ ಮೌಲ್ಯ ಎಷ್ಟಾಗಬಹುದು? ಒಂದು ಕಾರದ ಅದರ ಬೆಲೆ ಎಷ್ಟದ? 1,50,000 ಅದ. 1 ವರ್ಷಕ್ಕೆ ಅದರದ್ದು 20% ಬೆಲೆ ಕಡಿಮೆ ಆಗ್ತದೆ. ಓಕೆ, ಫಸ್ಟ್ ನಾರ್ಮಲ್ ಆಗಿ ಸಾಲ್ವ್ ಮಾಡೋಣ. ಅದಾದ ನಂತರ ಹೆಂಗ್ ಮಾಡೋದು ನೋಡೋಣ. 1,50,000 ರೂಪಾಯಿ ಇತ್ತು. ಓಕೆ, ಫಸ್ಟ್ನೇ ವರ್ಷ 20% ಕಡಿಮೆ ಆಯ್ತಂದ್ರೆ ಈಗ ಎಷ್ಟು ಉಳಿತಪ್ಪ? 80% ಉಳಿತು. ಎರಡನೇ ವರ್ಷ ಮತ್ತೆ 20% ಕಡಿಮೆ ಆಯ್ತಂದ್ರೆ ಮತ್ತೆ ಎಷ್ಟು ಉಳಿತಪ್ಪ? 80% ಉಳಿತು. ಹೌದಾ? 100ರಾಗ 20% ಹೋದ್ರೆ 80% ಉಳಿತು. ಮತ್ತು 100ರಾಗ 20% ಹೋದ್ರೆ 80% ಉಳಿತು. ಓಕೆ, ಈಗ ಇವೆರಡು 0 ಇಂದ ಇವೆರಡು 0 ಕ್ಯಾನ್ಸಲ್ ಆದು. ಇವೆರಡು 0 ಇಂದ ಇವೆರಡು 0 ಕ್ಯಾನ್ಸಲ್ ಆದು. ಹೌದಾ? 8 ಎಂಟ್ಲೆ 64. 64 ಇಂಟು 15. 8 ಎಂಟ್ಲೆ 64 ಇಂಟು 15. 64 ಇಂಟು 1500. ಓಕೆ, 15 ನಾಲ್ಕಲೆ 60, 15 ಆರ್ಲೆ 90, 96, 96. ಮುಂದೆರಡು 0 ಅಂತಂದ್ರೆ 96,000 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಇಷ್ಟೆಲ್ಲ ನಾವು ಮಾಡ್ಬೇಕಾ? ಇಲ್ಲ. ಯಾಕಂತಂದ್ರ ಇದ್ರೊಳಗು ನಾವು ಶಾರ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಎಲ್ಲಾ ಸಂಖ್ಯೆಗಳು ಏನದಾವ? ಬೇರೆ ಬೇರೆ ಆಗಿದಾವ. ಓಕೆ, ಅದಕ್ಕೆ ಏನ್ ಮಾಡೋಣ ನಾವು? ಈ 0ಗಳನ್ನ ಎಲ್ಲ ಬಿಟ್ಟು ಬಿಡೋಣ. ನೆಕ್ಸ್ಟ್ ಹಂಗ ಬರ್ಕೊಂಡ್ಬಿಡೋಣ. 15, 1,50,000 ಇದೆ, ಅದನ್ನ 15 ಅಂತ ಬರ್ಕೊಳ್ಳೋಣ. ಓಕೆ, ಮುಂದಿನ 0 ಬಿಟ್ಬಿಡೋಣ. 20% ಹೋತಪ್ಪ. 20% ಹೋತಂದ್ರೆ ಎಷ್ಟು ಉಳಿತು? 8 ಉಳಿತೈತೆ. ಹೌದಿಲ್ಲ? 80% ಅಂತಂದ್ರ ಹೆಂಗೋ 0 0 ಹೋಗತೈತೆ. ಕೆಳಗಿನ 0 ಬಿಟ್ಬಿಡ್ರಿ. ಹಂಗಾರೆ ಇಲ್ಲಿ ಎಷ್ಟು ಉಳಿತೈತಿ? 8 ಉಳಿತೈತಿ. ಓಕೆ, ನೆಕ್ಸ್ಟ್ ಮತ್ 20% ಹೋತಂದ್ರೆ ಎಷ್ಟು ಉಳಿತೈತಿ? 8 ಉಳಿತೈತಿ. ಹೌದಾ? 8 ಎಂಟ್ಲೆ 64. 64 ಇಂಟು 15 ಅಂತಂದ್ರ 960 ಬರ್ತೈತಿ. 960 ಯಾವ ಆಪ್ಷನ್ ಒಳಗೆ ಕಾಣಿಸತೈತಿ? ಆಪ್ಷನ್ 1 ಕಾಣಿಸತೈತಿ. ಡೈರೆಕ್ಟ್ ನಾವೇನ್ ಮಾಡ್ಬೋದು? ಇಷ್ಟರೊಳಗ ಆನ್ಸರ್ ಅನ್ನ ಕಂಡುಕೊಳ್ಳಬಹುದು. 7ನೆಯ ಪ್ರಶ್ನೆ. ಅಂಗಡಿಯವನು ಒಂದು ಹೂಕುಂಡವನ್ನು ₹3,500ಕ್ಕೆ ಮಾರಾಟ ಮಾಡುತ್ತಾನೆ. ಹೂಕುಂಡದ ಅಸಲು ಬೆಲೆ 2,800 ಆಗಿದ್ದರೆ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದಾರೆ. ಓಕೆ, ಈಗ 2,800 ರೂಪಾಯಿದು ವಸ್ತು ಅದು. ಅದನ್ನ ಎಷ್ಟು ರೂಪಾಯಿಗೆ ಮಾರತಾನವ? 3,500 ರೂಪಾಯಿಗೆ ಮಾರತಾನ. ಎಷ್ಟು ರೂಪಾಯಿಗೆ ಮಾರತಾನ? 3,500 ರೂಪಾಯಿ. ಹಂಗಾರ ಎಷ್ಟು ಲಾಭ ತಗೊಂಡಾನು? 700 ರೂಪಾಯಿ ಲಾಭ ತಗೊಂಡಾನು. ಎಷ್ಟು ರೂಪಾಯಿ ಲಾಭ ತಗೊಂಡಾನು? 700 ರೂಪಾಯಿ. ಹಾಗಾದ್ರೆ ಎಷ್ಟು ರೂಪಾಯಿದಾಗ 700 ರೂಪಾಯಿ ಲಾಭ ತಗೊಂಡನವ? 2,800 ರೂಪಾಯಿ ಒಳಗ 700 ರೂಪಾಯಿ ಲಾಭ ತಗೊಂಡನ. ಹಂಗಂದ್ರ ಶೇಕಡಾಕ ಬದಲು ಮಾಡ್ಬೇಕಂದ್ರ ಇಂಟು 100. 0 0 0 0 ಹೋಯ್ತು. 7 ಒಂದ್ಲೆ 7 ನಾಲ್ಕಲೆ 4 ಒಂದ್ಲೆ 4 25ಲೆ. ಹಾಗಾದ್ರೆ ಎಷ್ಟು ಶೇಕಡ ಲಾಭ ಆಗಿತ್ತು ಹಂಗ? 25% ಲಾಭ ಆಗಿರುವಂತದ್ದು. ನೆಕ್ಸ್ಟ್ 8ನೆಯ ಪ್ರಶ್ನೆ. ಒಂದು ಕಾರಿನ ಮಾರಾಟ ಬೆಲೆ ₹640 ಆಗಿದೆ. ಒಂದು ವೇಳೆ ಕಾರನ್ನು 60% ರಿಯಾಯಿತಿಗೆ ಮಾರಾಟ ಮಾಡಿದ್ದರೆ ಆ ಕಾರಿನ ನಮೂದಿತ ಬೆಲೆ ಎಷ್ಟು? ನೋಡ್ರಿ, ಒಂದು ಕಾರದ ಅದನ್ನ ಎಷ್ಟಕ್ಕೆ ಮಾರಾಟ ಮಾಡಿದಾರಪ್ಪ ಅಂತಂದ್ರ 640 ರೂಪಾಯಿಗೆ ಮಾರಾಟ ಮಾಡ್ಯಾರ. ಓಕೆ, ಆ ಕಾರನ್ನ 60% ರಿಯಾಯಿತಿ. ಒಂದು ಕಾರಿನ ಬೆಲೆ 100 ರೂಪಾಯಿ ಇತ್ತು ಅನ್ಕೋರಿ.
ಅದನ್ನ 60 ರೂಪಾಯಿ ಡಿಸ್ಕೌಂಟಿಗೆ ಮಾರಿರಿ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 40%ಕ್ಕೆ ಮಾರಿರ್ತಾನ. ಹೌದಾ ಅಲ್ಲ? ಹಾ, ಇಲ್ಲಿ ನಮಗ ಮಾರಿದ ಬೆಲೆ 40% ಅದ. ಇಲ್ಲಿ ನಮಗ ಮಾರಿದ ಬೆಲೆ 640 ಅದ. 40 ಶೇಕಡ ಅಂದ್ರ 640 ರೂಪಾಯಿ. ಏನ್ ಕಂಡುಹಿಡಿಬೇಕು? ನಮೂದಿತ ಬೆಲೆ. ನಮೂದಿತ ಬೆಲೆ ಎಷ್ಟಿತ್ತು ನಮ್ದು? 100% ಇತ್ತು. 100% ಅಂದ್ರೆ ಎಷ್ಟು? 0 ಇಂದ 0. 4 1 4, 2 ಉಳಿತು, 4 ಕೆಳಗೆ ಜಗ್ಗಿರಿ 24 ಆಯ್ತು. 4 6 24. 16 ಇಂಟು 100 ಅಂತಂದ್ರ 1600. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ 9ನೆಯ ಪ್ರಶ್ನೆ ನೋಡ್ರಿ. ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. 9 9 ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು, ಆಮೇಲೆ ಡಿವೈಡೆಡ್ ಬೈ, ಆಮೇಲೆ ಇಂಟು, ಆಮೇಲೆ ಪ್ಲಸ್ ಮೈನಸ್ ಮಾಡ್ಕೊಂತೀವಿ. ಓಕೆ, 9 9 ಹೋದ್ರ 0, 12 6 ಹೋದ್ರ ಎಷ್ಟು ಉಳಿತು? 6. ಹಂಗಾರೆ ಇದ್ರ ಬೆಲೆ ಎಷ್ಟು ಬಂತು? 60 ರೂಪಾಯಿ. ಓಕೆ, ನೆಕ್ಸ್ಟ್ ಭಾಗಿಸು. ಈ ಕಡೆ ಏನದ ಇದನ್ನ ಬರ್ಕೊಳ್ಳೋಣ. 12 ಇಂಟು 5 ಇಂಟು 3 ಭಾಗಿಸು 60. 12 5 60. 60ರಿಂದ 60 ಕ್ಯಾನ್ಸಲ್ ಆಯ್ತು. ಏನು ಉಳಿತು? 3 ಉಳಿತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. 10ನೆಯ ಪ್ರಶ್ನೆ ಏನಿದೆ ನೋಡ್ರಿ, ಸಿಂಪ್ಲಿಫೈ. ಇದು ಕೂಡ ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡೋಣ. 3 2 ಎಷ್ಟು ಬರ್ತದ? 3 2 6. 24 ಭಾಗಿಸು 6 ಅದ. 24 ನೆಟ್ಗೆ ಅವು ಕಡ್ತಾ ಹೊಡ್ಯಾಕ ಬರ್ತಲ್ಲ. 6 1 6 4 4 ಪ್ಲಸ್ 1 ಅಂದ್ರ 5. ಅರ್ಥ ಆಯ್ತಲ್ಲ? ಏನಿಲ್ಲ, ಸಿಂಪಲ್. 24 ಅದ ಭಾಗಿಸು 2 3 ಅಂದ್ರೆ ಎಷ್ಟು ಬರ್ತದ? 6 ಪ್ಲಸ್ 1. 6 1 6 4 4 ಪ್ಲಸ್ 1 ಅಂದ್ರೆ 5. 11ನೇ ಪ್ರಶ್ನೆ ನೋಡ್ರಿ, ಏನಿದೆ? ಇಫ್ ಎ ಈಸ್ 40% ಲೆಸ್ ಎಫಿಷಿಯಂಟ್ ದೆನ್ ಬಿ. ಎ ಅನ್ನುವಂಥವ ಬಿಗಿಂತ 40% ಏನದ? ಕಡಿಮೆ ಎಫಿಷಿಯಂಟ್ ಅದಾನ. ಓಕೆ, ಬಿ ಕ್ಯಾನ್ ಮೇಕ್ ದ ಹೆಲ್ಮೆಟ್ ಇನ್ 16 ಡೇಸ್. ಬಿ ಒಂದು ಹೆಲ್ಮೆಟ್ ಮಾಡ್ಬೇಕಂದ್ರೆ ಎಷ್ಟು ದಿವಸ ತಗೋತಾನ? 16 ದಿವಸ ತಗೋತಾನ. ಓಕೆ, ಇನ್ ಹೌ ಮೆನಿ ಡೇಸ್ ಎ ಮೇಕ್ ಸೇಮ್ ಹೆಲ್ಮೆಟ್? ಎ ಅವರು ಬಿಗಿಂತ 40% ಕಡಿಮೆ ದಕ್ಷರಾಗಿದ್ದಾರೆ. ಹಂಗಂದ್ರ ಎ ಮತ್ತ ಬಿ ಇಬ್ರು ಇದ್ರೆ ಎ 100 ದಿವಸದಾಗ ಕೆಲಸ ಮಾಡ್ರ ಬಿ 2 ದಿವಸನಾಗ ಕೆಲಸ ಮಾಡ್ತಾನೋ? 60 ದಿವಸ. ಯಾಕಂದ್ರೆ 40% ಇವೇನದನ? ಕಡಿಮೆ ಇದ್ದಾನೆ. ಓಕೆ, ಮುಂದೇನದ? ಬಿ ಅವರು 16 ದಿನಗಳಲ್ಲಿ ಒಂದು ಹೆಲ್ಮೆಟ್ ಅನ್ನ ತಯಾರಿಸ್ತಾರ. ಬಿ ಒಂದ್ ದಿವ್ಸಕ್ಕೆ 100 ಕೆಲಸ ಮಾಡ್ತಾನ ಅಂದ್ರ 16 ದಿವಸ ತಗೊಂಡಾನಂತಂದ್ರ 16 ಇಂಟು 100 ಇದು ಟೋಟಲ್ ಕೆಲಸ. ಹೌದಿಲ್ಲ? ಒಂದ್ ದಿವ್ಸಕ್ಕ ಇಷ್ಟು ಕೆಲಸ ಆಗ್ತದ. ಹಂಗಾರ ಆ ಕೆಲಸ ಮಾಡಕ್ 16 ದಿವಸ ತಗೋತಾನ ಅಂದ್ರ ಒಟ್ಟು ಇಷ್ಟು ಕೆಲಸ ಇರ್ತತಿ. ಹೌದಾ? ಓಕೆ, ಇದ ಕೆಲಸ ಯಾರು ಮಾಡ್ಬೇಕು? ಎ ಮಾಡ್ಬೇಕು. ಎ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 60 ಕೆಲಸ ಮಾಡ್ತಾನೋ. ಹಂಗಾರೆ ಏನ್ ಮಾಡೋಣ? 60ರಿಂದ ಭಾಗಿಸಿ ಬಿಡೋಣ. 8 2 16. 8 8ರಿಂದ ಹೋಗಲ್ಲ, ಯಾವ್ದ್ರಿಂದ ಹೋಗ್ತದ? 0 ಇಂದ 0 ಕ್ಯಾನ್ಸಲ್ ಮಾಡೋಣ ಮೊದಲ. ಆಮೇಲೆ 2ರಿಂದ ಕಡ್ತಾ ಹೊಡಿಯೋಣ. 2 8 16. 2 3 6. 8 ಇಂಟು 10 ಅಂದ್ರ 80 ಭಾಗಿಸು 3. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. 12ನೇ ಪ್ರಶ್ನೆ ನೋಡ್ರಿ. ಈ ಒಂದು ಪ್ರಶ್ನೆಯನ್ನ ನೀವು ನಾರ್ಮಲ್ ಆಗಿನೂ ಸಾಲ್ವ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿನೂ ಸಾಲ್ವ್ ಮಾಡ್ಬೋದು. ಡೈರೆಕ್ಟ್ ಆಗಿ ಹೆಂಗ್ ಮಾಡೋದು ಫಸ್ಟ್ ನೋಡೋಣ. ಸರಾಸರಿ ಎಷ್ಟದ ಅದನ್ನ ಬರ್ಕೋತೀರಿ ಯಾರ್ದಾರೆ ಒಬ್ಬರದ್ದು ಮೌಲ್ಯ ಕೇಳಿದಾಗ. ಓಕೆ, 12.5 ಅದ. ಸರಾಸರಿ 12.5 ಅದ. ಹಂಗಂದ್ರ ಮೊದಲೇದು ಎಷ್ಟೈತಿ ನೋಡ್ರಿ? 12.5ಗಿಂತ 16.5 ಐತಿ. ಅಂದ್ರ ಇದು ಎಷ್ಟು ಆಯ್ತದ? ಪ್ಲಸ್ 4 ಜಾಸ್ತಿ ಅದ. ಎರಡನೇದ್ ನೋಡ್ರಿ, 9ರಿಂದ 12.5 ಅಂದ್ರೆ ಎಷ್ಟು ಕಡಿಮೆ ಅದ? ಮೈನಸ್ 3.5 ಕಡಿಮೆ ಅದ. ಇದು ಎರಡನೇದ್ ನೋಡ್ರಿ. ಮೂರನೇದ್ ನೋಡ್ರಿ ಎಷ್ಟು ಕಡಿಮೆ ಅದ? 2 ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? 2. ಆಮೇಲೆ ಇದ್ ನೋಡ್ರಿ, ಇದು ಬರೋಬ್ಬರಿ 0 ಅದ. ಓಕೆ, ಇದು 4 ಪ್ಲಸ್ 4 ಮೈನಸ್ 3.5 ಅಂದ್ರೆ ಎಷ್ಟು ಉಳಿತು? 0.5 ಉಳಿತು. ಓಕೆ, 0.5 ಇದು ಪ್ಲಸ್ ಐತಿ, ಇದು ಮೈನಸ್ ಒಳಗದ. ಪ್ಲಸ್ ಮೈನಸ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದ್ರೆ ಎಷ್ಟು ಬಂತು? ಮೈನಸ್ 1.5 ಬಂತು. ಯಾಕ? ಪ್ಲಸ್ ಮೈನಸ್ ಮೈನಸ್ ಆಯ್ತು. ದೊಡ್ಡ ಸಂಖ್ಯೆ ಹಿಂಚಿನ್ನೆ ಏನದ? ಮೈನಸ್ ಅದ, ಮೈನಸ್ ಇಟ್ವಿ.
ಹಂಗಾರ ಓವರ್ ಆಲ್ ಆಗಿ ಎಷ್ಟು ಕಡಿಮೆ ಬೀಳತತಿ? 1.5 ಕಡಿಮೆ ಬೀಳತತಿ. ಈ ಕಡಿಮೆ ಬಿದ್ದದನ್ನ ಯಾರು ತಗೊಂಬಂದಿರ್ತಾರ? ವಾಯ್ ತಗೊಂಬಂದಿರ್ತಾನ. ಹಂಗಂದ್ರ ಈ -1.5 ಅನ್ನ ಇದಕ್ಕ 1.5 ಮಾಡಿ ಕೂಡಿಸಿದ್ರ ಎಷ್ಟು ಬಂತು? 14 ಬಂತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಮೆಥಡ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಅಪ್ರೋಚ್ ಆಗಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಬೇಗನೆ ಸಾಲ್ವ್ ಆಗುವಂಥದ್ದು. ಇಲ್ಲಾಂದ್ರೆ ನೀವು ಸಮ್ ಕಂಡು ಹಿಡಿದು ಮೈನಸ್ ಮಾಡೋದ್ರಲ್ಲಿ ಏನಾಗ್ತದ? ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದ. 13ನೇ ಪ್ರಶ್ನೆ, 11 ವಿದ್ಯಾರ್ಥಿಗಳ ಒಂದು ತಂಡವು ಸರಾಸರಿ ಅಂಕಗಳು 53 ಆಗಿವೆ. 13 ವಿದ್ಯಾರ್ಥಿಗಳ ಇನ್ನೊಂದು ತಂಡವು ಪಡೆದ ಅಂಕಗಳು 48 ಆಗಿವೆ. 24 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳು ಎಷ್ಟು? ಓಕೆ, ಎಷ್ಟು ಈಸಿ ಆಗಿದೆ ನೋಡಿ ಪ್ರಶ್ನೆ. ಈಗ ಏನ್ ಮಾಡಿದಾರ? 11 ವಿದ್ಯಾರ್ಥಿಗಳದಾರ, 53 ಅಂಕ ಪಡೆದಾರ ಅವ್ರು ಸರಾಸರಿ. ಹಂಗಂದ್ರ 11 ಮಂದಿ 53 ಅಂಕ ಪಡೆದಾರ ಅಂದ್ರ ಒಟ್ಟು ಎಷ್ಟು ಅಂಕ ಪಡೆದಿರ್ತಾರ ನೋಡು. 11ರಿಂದ ನಿಮ್ಗೆ ಗುಣಾಕಾರ ಮಾಡಕ್ ಬರ್ತೈತಿ ನೋಡಿ. ಕೊನೆ ಸಂಖ್ಯೆ ಆಸ್ ಇಟ್ ಈಸ್ ಬರದ್ರಿ. 3, 5, 8, ಲಾಸ್ಟ್ 5ನೇ ಸಂಖ್ಯೆ ಐತಿ, 5ಕ್ಕೆ ಬರದ್ರಿ, ಮುಗಿತು. 583 ಬಂತು. ಓಕೆ, ನೆಕ್ಸ್ಟ್ 13 ಅಂಕಿಗಳ ಇನ್ನೊಂದು ವಿದ್ಯಾರ್ಥಿಗಳ ಇನ್ನೊಂದು ತಂಡ. 13 ವಿದ್ಯಾರ್ಥಿಗಳ ತಂಡ ಇಲ್ಲಿ ಎಷ್ಟು ಗಳಿಸೈತಿ? 48 ಗಳಿಸೈತಿ. 13 ಎಂಟ್ಲೆ 4 3 2 ಅಂತಂದ್ರ 624 ಬಂತು. ಓಕೆ, ನೋಡ್ರಿ ಈಗ ಟೋಟಲ್ ಆಗಿ ಎಷ್ಟು ಅದಾವು? 4 3 7 8 2 10 6 5 11 1 12. ಹಂಗಾರ ಓವರ್ ಆಲ್ ಆಗಿ ಎಷ್ಟು ಅಂಕ ಬಿದ್ದವು? 1207 ಅಂಕಗಳು ಬಿದ್ದವ. ಈ 1207 ಅಂಕಗಳನ್ನ 1207 ಅಂಕಗಳನ್ನ ಎಷ್ಟು ಮಂದಿ ನಡಕ ಹಂಚ್ಬೇಕು ನಾವು? 24 ವಿದ್ಯಾರ್ಥಿಗಳ ನಡಕ ಹಂಚ್ಬೇಕು. 24 ವಿದ್ಯಾರ್ಥಿಗಳ ನಡಕ ಹೆಂಗ್ ಹಂಚೋದೀಗ ನೋಡ್ರಿ. 24 ಒಂದ್ಲೆ 24, 24 ಐದ್ಲೆ 120, 24 ಐದ್ಲೆ 120. ಈಗ 7 ಅಂತೂ ಕಡ್ತಾ ಹೋಗಂಗಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ? ಇಲ್ಲೊಂದು 0 ಇಡ್ತೀವಿ. 50 ಅಂತ ಯಾವ ಆಪ್ಷನ್ ಕಾಣಿಸತ್ ನೋಡ್ರಿ? ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಮುಂದಿನ ನಾವ್ ಏನ್ ಮಾಡೋಂಗಿಲ್ಲ, ಸುಮ್ಮನೆ ಕಡ್ತಾ ಹೊಡ್ಕೊಂತ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇಲ್ಲಿ 50 ಅನ್ನೋದು ಒಂದೇ ಆಪ್ಷನ್ ಕಾಣಿಸತೈತಿ. ಅದಕ್ಕೆ ನಾವ್ ಏನ್ ಮಾಡೋದು? ಇದನ್ನ ಟಿಕ್ ಹಾಕಿ ಮುಂದೆ ಹೋಗಿಬಿಡೋದು. ಓಕೆ, ನೆಕ್ಸ್ಟ್ 14ನೆಯ ಪ್ರಶ್ನೆ, 220 ಲೀಟರ್ಗಳ ಒಂದು ಮಿಶ್ರಣದಲ್ಲಿರುವ ನೀರು ಮತ್ತು ಹಾಲಿನ ನಡುವಿನ ಅನುಪಾತವು ಕ್ರಮವಾಗಿ 6:5 ಆಗಿದೆ. ಒಂದು ವಾಟರ್ ಇದೆ, ಇನ್ನೊಂದು ಮಿಲ್ಕ್ ಇದೆ. ಇವೆರಡರ ನಡುವಿನ ಅನುಪಾತ 6:5 ಆಗಿದೆ. ಈ ಮಿಶ್ರಣದಲ್ಲಿರುವ ನೀರು ಮತ್ತು ಹಾಲಿನ ಅನುಪಾತವನ್ನು ಕ್ರಮವಾಗಿ 5:4ಕ್ಕೆ ಸರಿದೂಗಿಸಲು, ಇದನ್ನ ಯಾವ ಅನುಪಾತ ಮಾಡಬೇಕಾಗೈತಿ? 5:4ಕ್ಕೆ ಸರಿದೂಗಿಸಲು ಈ ಮಿಶ್ರಣದಲ್ಲಿ ಎಷ್ಟು ಪ್ರಮಾಣದ ನೀರನ್ನು ಸೇರಿಸಬೇಕು? ಇದಕ್ಕ ಎಷ್ಟು ನೀರನ್ನ ಕೂಡಿಸ್ಬೇಕು ಅಂತ ಕೇಳ್ತಾರ. ಈ ಒಂದು ಪ್ರಶ್ನೆಗಳು ತುಂಬಾ ಸರಳವಾಗಿರ್ತವ. ನೀವು ಇಲ್ಲಿ ಏನ್ ಮಾಡತ್ತೀರಿ? ನೀರನ್ನ ಕೂಡ್ಸಾತಿರಿ. ನೀರನ್ನ ಕೂಡ್ಸಾತಿದ್ರ ಈ ಮಿಲ್ಕ್ ಏನಾರೇ ಚೇಂಜ್ ಆಗ್ತತಿ? ಚೇಂಜ್ ಆಗೋದಿಲ್ಲ. ಆದ್ರೆ ಇಲ್ಲಿ ಏನಾಗ್ಯದ? ಚೇಂಜ್ ಆಗದ. ಅದಕ್ಕೋಸ್ಕರ ನಾವ್ ಇದನ್ನ ಏನ್ ಮಾಡ್ಬೇಕು? ಈಕ್ವಲ್ ಆಗೇ ಇಟ್ಕೋಬೇಕು. ಇಲ್ಲಿ 5 ಅದ, ಇಲ್ಲಿ 4 ಅದ. ಎರಡು ಹೆಂಗ್ ಈಕ್ವಲ್ ಮಾಡಕ್ ಬರ್ತತಿ? ಇದಕ್ಕ 4ರಿಂದ ಗುಣಿಸುದು, ಇದಕ್ಕ 5ರಿಂದ ಗುಣಿಸುದು. ಇಲ್ಲಿ 4ರಿಂದ ಗುಣಿಸುದು, ಇಲ್ಲಿ 4ರಿಂದ ಗುಣಿಸಿರಂದ್ರೆ ಇದಕ್ಕೂ ಏನ್ ಮಾಡ್ಬೇಕು? 4ರಿಂದ ಗುಣಿಸ್ಬೇಕು. ಇಲ್ಲಿ ಕೆಳಗಡೆ 5ರಿಂದ ಗುಣಿಸೋಣ, ಇಲ್ಲಿಗೆ 5ರಿಂದ ಗುಣಿಸಿರಂದ್ರೆ ಈ ಕಡೆನು 5ರಿಂದ ಗುಣಿಸೋಣ. ಮುಗದ ಹೋಯ್ತು ಲೆಕ್ಕ. ನೋಡ್ರಿ, 6 4 24, 5 4 20, 5 5 25, 4 5 20. ನೋಡ್ರಿ ಈಗ ಏನಾಯ್ತು? ಮಿಲ್ಕ್ ಸಮ ಆಗಿದೆ. ಆದ್ರ ವಾಟರ್ ಎಷ್ಟು ಹೆಚ್ಚಾಗಿದೆ? 1 ಹೆಚ್ಚಾಗಿದೆ. ವಾಟರ್ ಎಷ್ಟು ಹೆಚ್ಚಾಗಿದೆ? 1 ಹೆಚ್ಚಾಗಿದೆ. ಓಕೆ, ನಮ್ಗೇನ್ ಕೊಟ್ರ ಇಲ್ಲಿ? ಮೊದ್ಲಿಗೆ ಎಷ್ಟಿತ್ತು ಅಂತ ಕೊಟ್ಟಿದ್ರ. 24 + 20 ಅಂದ್ರೆ ಎಷ್ಟಾಯ್ತು? 44. ನಮ್ಮ ಪ್ರಕಾರ ಮೊದಲಿಗೆ ಮಿಕ್ಸ್ಚರ್ ಒಳಗೆ ಎಷ್ಟು ಲೀಟರ್ ಇತ್ತು? 44 ಲೀಟರ್ ಇತ್ತು. 44 ಲೀಟರ್ ಅಂತಂದ್ರೆ ಎಷ್ಟು ಲೀಟರ್ ಕೊಟ್ಟಾರ? 220 ಲೀಟರ್. 44 ಅಂತಂದ್ರೆ 220 ಲೀಟರ್. ಎಷ್ಟು ಹಾಕಿದ್ವಿ ಎಕ್ಸ್ಟ್ರಾ? ಈಗ 1 ಲೀಟರ್ ಹಾಕಿವಿ. ಹಂಗಾರ 1 ಲೀಟರ್ ಅಂದ್ರ
ಎಷ್ಟು? 44 ಒಂದ್ಲೆ 44 ಐದ್ಲೆ 5 ಇಂಟು 1 ಅಂದ್ರೆ 5. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ 15ನೆಯ ಪ್ರಶ್ನೆ. ಪಿ ಸೆಲ್ಸ್ ಎ ಚೇರ್. ಪಿ ಅವರು 40% ಲಾಭಕ್ಕೆ ಕ್ಯೂ ಅವರಿಗೆ ಒಂದು ಕುರ್ಚಿಯನ್ನ ಮಾರಾಟ ಮಾಡುತ್ತಾರೆ. ಓಕೆ, ಮತ್ತು ಕ್ಯೂ ಅವರು ಅದನ್ನು 80% ಲಾಭಕ್ಕೆ ಆರ್ಗೆ ಮಾರಾಟ ಮಾಡ್ತಾರೆ. ಹಾಗಾದ್ರೆ ಪಿ ಮತ್ತು ಆರ್ ಅವರ ಅಸಲು ಬೆಲೆಗಳ ನಡುವಿನ ಅನುಪಾತ ಏನು? ಒಬ್ರು ಪಿ ಇದಾರ, ಇನ್ನೊಬ್ರು ಕ್ಯೂ ಇದಾರ, ಇನ್ನೊಬ್ರು ಯಾರದಾರ? ಆರ್ ಇದಾರ. ಓಕೆ, ಪಿ ಒಂದು ಕುರ್ಚಿ 100 ರೂಪಾಯಿ ಕೊಟ್ಟು ತಗೊಂಡಿದ್ದ ಅನ್ಕೋರಿ. ಇದನ್ನ ಮಾರಿದಾನೆ ಎಷ್ಟಕ್ಕವ? 40% ಲಾಭಕ್ಕ. 40% ಲಾಭ ಅಂತಂದ್ರೆ ಎಷ್ಟಾಯ್ತು? 140 ರೂಪಾಯಿಗೆ ಮಾರಿರ್ತಾನವ, ಹೌದಿಲ್ಲ? ಹಾ, ಹಂಗಂದ್ರೆ ಈಗ ಈ 140 ಅನ್ನುವಂಥದ್ದು ಇವಂದು ಅಸಲು ಬೆಲೆ ಆತ. ಏನಾಯ್ತು? ಅಸಲು ಬೆಲೆ. ಯಾಕ? ಇವ್ ತಗೊಂಡಾನ ಇಷ್ಟಕ್ಕ, ಇವಂಗಿದು ಅಸಲು ಬೆಲೆ, ಆದ್ರೆ ಇವಂಗಿದು ಮಾರಿದ ಬೆಲೆ. ಓಕೆ, ಈಗ ಇವ್ ಏನ್ ಕ್ಯೂ ಅನ್ಲ, ಇವ್ 80% ಲಾಭಕ್ಕೆ ಮಾರತಾನ. 10% ಅಂದ್ರ 14, 14 8 80% ಅಂದ್ರ 14 ಎಂಟ್ಲೆ 96. ಹಂಗಾರೆ ಇದನ್ನೇನ್ ಮಾಡ್ತಾನ? 90 14 ಎಂಟ್ಲೆ 14 14 ಎಂಟ್ಲೆ 112. 14 ಎಂಟ್ಲೆ 112 ಬಂತು. ಓಕೆ, ಇದಕ್ಕ 112 ಕೂಡ್ಸೋಣ. 112 ಕೂಡ್ಸಿರ ಎಷ್ಟು ಬಂತು? 252 ಬಂತು. ಹಂಗಾರೆ ಇದಕ್ಕೆ ಇವಂಗ 252 ರೂಪಾಯಿಗೆ ಮಾರ್ಯಾಣ. ಇದು ಇವಂಗ ಏನೀಗದ? ಅಸಲು ಬೆಲೆ, ಆರ್ನ ಅಸಲು ಬೆಲೆ. ನಮಗೇನ್ ಕೇಳ್ಯಾರು? ಪಿ ಮತ್ತು ಆರ್ನ ಅಸಲು ಬೆಲೆಗಳ ನಡುವಿನ ಅನುಪಾತ. ಪಿ ನ ಅಸಲು ಬೆಲೆ 100, ಆರ್ನ ಅಸಲು ಬೆಲೆ 252. ಕಟ್ತಾವಡಿನಿ. 4 25 100, 4 6 24, 4 3 12. ಎಷ್ಟು ಬಂತು? 25 ಅನುಪಾತ 63 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 16ನೆಯ ಪ್ರಶ್ನೆ ಏನಿದೆ ನೋಡ್ರಿ. 2 ಟ್ರೈನ್ಸ್ ಆರ್ ರನ್ನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ವಿತ್ ದ ಸೇಮ್ ಸ್ಪೀಡ್. 2 ಟ್ರೈನ್ಗಳದವ, ಅವು ವಿರುದ್ಧ ದಿಕ್ಕಿನಲ್ಲಿ ಒಂದೇ ವೇಗದಲ್ಲಿ ಚಲಿಸತವ. ಓಕೆ, ಪ್ರತಿ ರೈಲಿನ ಉದ್ದವು 160 ಮೀಟರ್ ಆಗಿದ್ದರೆ, ಒಂದು ರೈಲಿನ ಉದ್ದ 160 ಮೀಟರ್, ಇಂಥವು 2 ರೈಲ್ ಇದಾವೆ. ಅವೆರಡು 32 ಸೆಕೆಂಡ್ಗಳಲ್ಲಿ ಪರಸ್ಪರ ಹಾದು ಹೋದರೆ ಪ್ರತಿ ರೈಲಿನ ವೇಗ ಎಷ್ಟು? ವೇಗ ಅಂದ್ರೆ ಸ್ಪೀಡ್. ಸ್ಪೀಡ್ ಕಂಡುಹಿಡಿಬೇಕು ನಾವು. ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅನ್ನುವಂಥ ಸೂತ್ರವನ್ನ ಬಳಸ್ತೀವಿ. ಡಿಸ್ಟೆನ್ಸ್ ನಮಗಿಲ್ಲಿ ಕೇಳಿದ್ದೇನು? ಪ್ರತಿ ರೈಲಿನ ವೇಗ. ಪ್ರತಿ ರೈಲಿನ ವೇಗ ಕೇಳ್ಯಾರಂತಂದ್ರೆ ನಾವಿಲ್ಲಿ 2 ರೈಲಿನ ಉದ್ದ ಬರ್ಕೋಬೇಕಾ? ಇಲ್ಲ, ಒಂದೇ ರೈಲಿನ ಉದ್ದವನ್ನ ಬರ್ಕೋತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ 2 ರೈಲಿನ ವೇಗ ಕೇಳಿದ್ದು ಅಂತಂದ್ರೆ ನಾವೇನ್ ಮಾಡ್ತಿದ್ವಿ? 2 ಬರ್ಕೋತಿದ್ವಿ. ಇಲ್ಲಿ ಕೇಳಿದ್ದು ಒಂದೇ ರೈಲಿನ ವೇಗ, ಅದಕ್ಕೆ ನಾವು ಒಂದೇ ರೈಲಿನ ಉದ್ದ ಬರ್ಕೊಂಡ್ವಿ. ಟೈಮ್ ಕೊಟ್ಟಿದಾರ. ಟೈಮ್ ಎಷ್ಟದ? 32 ಸೆಕೆಂಡ್. 32ರಿಂದ ಭಾಗ ಮಾಡುವಂಥದ್ದು. ಈಗ ಕೊಟ್ಟಿರುವಂಥದ್ದು ಇದು ಮೀಟ್ರು, ಇದು ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಆದ್ರ ಆಪ್ಷನ್ಸ್ ಎಲ್ಲ ಎದ್ರೊಳಗದಾವ? ಕಿಲೋಮೀಟರ್ ಅವರ್ ಆಗದಾವ. ಅದಕ್ಕೆ ನಾವ್ ಇದನ್ನ ಏನ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ಗೆ ಬದಲು ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ಗೆ ಹೆಂಗ್ ಬದಲು ಮಾಡ್ತೀರಿ? 18 ಡಿವೈಡೆಡ್ ಬೈ 5 ಇಂದ ಏನ್ ಮಾಡ್ತೀರಿ? ಗುಣಿಸ್ತೀರಿ. ಓಕೆ, ನೋಡ್ರಿ 18 ಒಂದ್ಲೆ 18ರಿಂದ ಭಾಗ ಹೋಗಲ್ಲ. ಓಕೆ, 4ರಿಂದ 6ರಿಂದ ಭಾಗ ಹೋಗ್ತದ. 6 3 18, 6ರಿಂದನೂ ಭಾಗ ಹೋಗೋದಿಲ್ಲ. ಓಕೆ, 2ರಿಂದ 2 9 18, 2 16 32. ಓಕೆ, 16 ಒಂದ್ಲೆ 16 10, 5 ಒಂದ್ಲೆ 5 2, 9 2, 18 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. ಒಂದು ಮೊತ್ತವು 34 ವರ್ಷಗಳಲ್ಲಿ 3 ಪಟ್ಟಾದರೆ ಸರಳ ಬಡ್ಡಿ ದರ ಎಷ್ಟು? ಓಕೆ, ಒಂದು ವಸ್ತು ಅದ, ಒಂದು ಒಂದು ಅಮೌಂಟ್ ಅದ. 1 ರೂಪಾಯಿ ಇದ್ದದ್ದು ಎಷ್ಟು ರೂಪಾಯಿ ಆಗತ್ತದ? 3 ಪಟ್ಟು ಆಗತ್ತೈತಿ. 1 ರೂಪಾಯಿ ಇದ್ದದ್ದು 3 ಪಟ್ಟು ಅಂದ್ರೆ 3 ರೂಪಾಯಿ ಆಗತ್ತೆ. ಹಂಗಂದ್ರೆ ಎಷ್ಟು ರೂಪಾಯಿ ಬಡ್ಡಿ ಬರತೈತಿ? ಇಲ್ಲಿ 2 ರೂಪಾಯಿ ಬಡ್ಡಿ ಬರತದೆ. ಎಷ್ಟು ರೂಪಾಯಿ ಬಡ್ಡಿ ಬರ್ತದ? 2 ರೂಪಾಯಿ ಬಡ್ಡಿ ಬರ್ತದ. ನಾವು ಇದನ್ನ ಫಾರ್ಮುಲಾ ಒಳಗೆ ಹಾಕೊಂಡ್ ಮಾಡ್ಬೋದು, ಇಲ್ಲಾಂದ್ರೆ ನಾವು ಇದಕ್ಕೆ ಇನ್ನೊಂದು ಡೈರೆಕ್ಟ್ ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ಹೆಂಗಪ್ಪ? 1 ರೂಪಾಯಿ ಇತ್ತು ಅಸಲು, ನಮ್ಗೆಲ್ಲರೂ ಗೊತ್ತದ ಪಿ ಟಿ ಆರ್ ಡಿವೈಡೆಡ್ ಬೈ 100 ಸೂತ್ರ. ಇದು ಅದಕ್ಕೆ SI ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಪಿ ಅಂದ್ರೆ ಪ್ರಿನ್ಸಿಪಲ್. ಅಸಲು ಎಷ್ಟಿತ್ತು? 1 ರೂಪಾಯಿ. ಓಕೆ, ಟೈಮ್ ಎಷ್ಟದ? ಟೈಮು 34 ವರ್ಷ. ಎಷ್ಟು ವರ್ಷ? 34 ವರ್ಷ.
ಆರ್ ಅಂದ್ರ ರೇಟ್ ಕಂಡುಹಿಡಿಬೇಕು, ಆಸ್ ಇಟ್ ಈಸ್ ಬರ್ಕೊಂಡ್ವಿ. ಭಾಗಿಸು 100 ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಬಡ್ಡಿ ಬಂದದ? 2 ರೂಪಾಯಿ ಬಡ್ಡಿ ಬಂದದ. ಮುಗಿದೋತ್ ಲೆಕ್ಕ. ಓಕೆ, ಈ 100 ಭಾಗಾಕಾರ ತೆಗೆದಿದ್ದು ಈ ಕಡೆ ಬಂದ್ರೆ ಏನಾಗ್ತದ? ಗುಣಾಕಾರ ಆಗ್ತದ. 200. ಓಕೆ, ಈ 34 ಇಲ್ಲಿ ಗುಣಾಕಾರದಾಗ ಈ ಕಡೆ ಬಂದ್ರೆ ಏನಾಗ್ತದ? ಭಾಗಾಕಾರದಾಗ ಆಗ್ತದ. ಓಕೆ, ಇಲ್ಲಿ ಏನು ಉಳಿತಂಗಂದ್ರ 6 ಉಳಿತು. ಹೌದಾ? 34ರಿಂದ ನೋಡ್ರಿ ಎಷ್ಟರಲ್ಲಿ? 34 ಒಂದ್ಲೆ 34 ಐದ್ಲೆ 34 ಐದ್ಲೆ ಎಷ್ಟು ಬರ್ತದ? 770 ಬಂತು. ಹಂಗಂದ್ರೆ ಎಷ್ಟು ಉಳಿತಿಲ್ಲಿ? 30 ಉಳಿತು. ನಮ್ಗೆ ಏನ್ ಮಾಡಕ್ ಆಗಂಗಿಲ್ಲ ಇಲ್ಲಿ, ಕಡತ ಹೊಡ್ಯಾಕ ಆಗಂಗಿಲ್ಲ. ಪಾಯಿಂಟ್ ಕೊಟ್ವಿ. ಪಾಯಿಂಟ್ ಕೊಟ್ರೆ ಎಷ್ಟಾಯ್ತು? 300 ಆಯ್ತು. ಹಂಗಾರ 34 ಎಷ್ಟಲೇ ಹೋಗ್ತದೆ ಇದು? 34 ಎಂಟ್ಲೆ 272. ಓಕೆ, ಹಂಗಾರೆ ಎಷ್ಟು ಉಳಿತಿಲ್ಲಿ? 28 ಉಳಿತು. ನೋಡ್ರಿ 5.8 ಯಾವ ಆಪ್ಷನ್ ಒಳಗೆ ಕಾಣಿಸ್ತದ? ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, ಇಲ್ಲಿಂದಾನೇ ನಮ್ಗೊಂದು ಟ್ರಿಕ್ ಬರ್ತದ. ಈ ರೀತಿ ಪ್ರಶ್ನೆಗಳೊಳಗ ಏನ್ ಮಾಡೋದಪ್ಪ ಅಂತಂದ್ರ, 2 ಕೊಟ್ರಂದ್ರ ಇದನ್ನ ನಾವೇನ್ ಮಾಡೋದು? ಅಸಲು ಬೆಲೆಯೊಂದಿಗೆ ಗುಣಾಕಾರ ಮಾಡ್ಕೊಳ್ಳೋದು. ನಮ್ಮ ಅಸಲು ಬೆಲೆ ಯಾವಾಗಲೂ 100% ಇರ್ತದ. ಓಕೆ, ಅದಕ್ಕೆ 200ರಿಂದ ಗುಣಿಸಿದ್ವಿ. ಓಕೆ, ಇದರಿಂದ ಏನ್ ಮಾಡೋದು? ಟೈಮ್ ಕೊಟ್ಟಿರ್ತಾರಲ್ಲ, ಟೈಮ್ ಇಂದ ಡಿವೈಡ್ ಮಾಡ್ಬಿಡೋದು. ಎಷ್ಟು ಬಡ್ಡಿ ಬರ್ತದ ಅದಕ್ಕೆ 100ರಿಂದ ಗುಣಿಸೋದು. ಅದರಿಂದ ಏನ್ ಮಾಡೋದು? ಟೈಮ್ ಎಷ್ಟು ಕೊಟ್ಟಿರ್ತಾರಲ್ಲ ಅದರಿಂದ ಭಾಗಾಕಾರ ಮಾಡಿಬಿಟ್ರೆ ನೀವು ಈ ಒಂದು ಎಲ್ಲಾ ಸ್ಟೆಪ್ಗಳನ್ನ ಸ್ಕಿಪ್ ಮಾಡುವಂಥದ್ದು. ಡೈರೆಕ್ಟ್ ನೀವು ಇದನ್ನಷ್ಟ ಸಾಲ್ವ್ ಮಾಡಿದ್ರು ಕೂಡ ಆನ್ಸರು ಬರ್ತದೆ. 18ನೇ ಪ್ರಶ್ನೆ ಏನಿದೆ ನೋಡ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 58% ಖರ್ಚು ಮಾಡ್ತಾನ. ಅವನು ಆದಾಯವು 30% ಹೆಚ್ಚಾಗ್ತದ. ಅವನ ಖರ್ಚು ಕೂಡ 25% ಹೆಚ್ಚಾಗ್ತದೆ. ಹಾಗಾದ್ರೆ ಅವನ ಉಳಿತಾಯ ಖಾತೆಯಲ್ಲಿ ಆದ ಶೇಕಡಾವಾರು ಹೆಚ್ಚಳವನ್ನು ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿದು ಇದು ಇನ್ಕಮ್ ಅನ್ಕೊ, ಇದು ಎಕ್ಸ್ಪೆಂಡಿಚರ್, ಇದು ಸೇವಿಂಗ್. ಅವ 100 ರೂಪಾಯಿ ಗಳಿಸ್ತಿರ್ತಾನ, ಅದ್ರೊಳಗ 58% ಖರ್ಚು ಮಾಡ್ತಿರ್ತಾನ. 100 ರೂಪಾಯಿ ಉಳಿಸ್ತಿರ್ತಾನ, ಅದ್ರಾಗ 58% ಖರ್ಚು ಮಾಡ್ತಿರ್ತಾನ. ಹಂಗಂದ್ರ ಎಷ್ಟು ಉಳಿಸ್ತಿರ್ತಾನಪ್ಪ ಅವ? 42 ರೂಪಾಯಿ ಉಳಿಸ್ತಿರ್ತಾನ. ಎಷ್ಟು ಉಳಿಸ್ತಿರ್ತಾನ? 42 ರೂಪಾಯಿ ಉಳಿಸ್ತಿರ್ತಾನ. ಅವನ್ ಇನ್ಕಮ್ 30% ಹೆಚ್ಚಾಕೈತಿ. 100 ರೂಪಾಯಿಗೆ 30 ರೂಪಾಯಿ ಹೆಚ್ಚಾದ್ರೆ ಎಷ್ಟಾಗಿರ್ತೈತಿ? 130 ರೂಪಾಯಿ. ಹೌದಾ? ಆಮ್ಯಾಗ ಅದರಿಂದ ಅವನ ಖರ್ಚು ಕೂಡ ಏನಾಗ್ತದ? 25% ಹೆಚ್ಚಾಗ್ತದ. ನಿಮ್ಗೆಲ್ಲ 25% ತೆಗೆದು ಗೊತ್ತಿರ್ಬೇಕು. 25% ಅಂದ್ರ ಏನ್ ಮಾಡೋದು? 1/4 4ರಿಂದ ಭಾಗಿಸ್ಬಿಟ್ರಿ ಅಂದ್ರೆ ಇದೇನಾಗ್ತದ? 25% ಬರ್ತದೆ. ಯಾಕಂದ್ರೆ 25% ಅಂದ್ರೆ 25/100 ಹೌದಲ್ಲ? 25 ಒಂದ್ಲೆ 25 4ಲೆ ಗೊತ್ತಾಯ್ತಲ್ಲ? ಓಕೆ, ಈಗ 4ರಿಂದ ಇದಕ್ಕೆ ಭಾಗಿಸ್ರಿ ಎಷ್ಟು ಬರ್ತದೆ ನೋಡ್ರಿ. 4 ಒಂದ್ಲೆ 4, 1 ಉಳಿತು 4 4ಲೆ 16, 2 ಉಳಿತು 4 5ಲೆ 20. ಅಂದ್ರ 14.5 ರೂಪಾಯಿ ಹೆಚ್ಚಾಗೈತಿ ಏನು? ಖರ್ಚು. ಹಂಗಂದ್ರೆ ಎಷ್ಟಾಯ್ತು ಈಗ ಟೋಟಲ್ ಒಂದು ಖರ್ಚು? 72.5. ಎಷ್ಟಾಯ್ತು? 72.5 ಆಯ್ತು. 130ರೊಳಗ 72.5 ರೂಪಾಯಿ ಖರ್ಚು ಮಾಡತ್ತಾನಂದ್ರ ಉಳಿತೆಷ್ಟು? 57.5 ಉಳಿತು. ಹಾಗಾದ್ರೆ ಎಷ್ಟು ಹೆಚ್ಚಾಗೈತಿ ನೋಡ್ರಿ? 15.5 ರೂಪಾಯಿ ಹೆಚ್ಚು ಸೇವಿಂಗ್ ಆಗತೈತಿ ಒಂದು. ಹಂಗಂದ್ರ 42 ರೂಪಾಯಿ ಒಳಗ 15.5 ರೂಪಾಯಿ ಹೆಚ್ಚಾಗೈತಿ ಅಂದ್ರ ಶೇಕಡಾಕ್ಕೆ ಎಷ್ಟಾಗ್ತದ ಲೆಕ್ಕ ಹಾಕೋಣ. ಓಕೆ, ಈ ಒಂದು ಪಾಯಿಂಟ್ ಇಂದ ಈ 1 0 ಹೋಯ್ತು. ಓಕೆ, 42 ಒಂದ್ಲೆ 42 3ಲೆ 42 3ಲೆ ಎಷ್ಟಾಗ್ತದ? 126 ಆಗ್ತದ. ಓಕೆ, 126 ಅಂತಂದ್ರ ನೋಡ್ರಿ 3ರಾಗ ಯಾವ ಆಪ್ಷನ್ ಕಾಣಿಸತಿ? ಇದೇ ಒಂದು ಆಪ್ಷನ್ ಕಾಣಿಸತಿ. 3ರಿಂದ ಸ್ಟಾರ್ಟ್ ಆಗೋದು ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಪೂರ್ತಿ ನಾವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ದ ಮಾರ್ಕೆಟ್ ಪ್ರೈಸ್ ಆಫ್ ಈಸ್ 28% ಹೈಯರ್ ದನ್ ಕಾಸ್ಟ್ ಪ್ರೈಸ್. ಓಕೆ, ನಮೂದಿತ ಬೆಲೆಯು ಅಸಲು ಬೆಲೆಗಿಂತ 28% ಹೆಚ್ಚದ. ಓಕೆ, ನಮೂದಿತ ಬೆಲೆಯ ಮೇಲೆ 15% ರಿಯಾಯಿತಿ ನೀಡಲಾಗಿದೆ. ಹಾಗಾದ್ರೆ ಶೇಕಡಾವಾರು ಲಾಭ ಅಥವಾ ನಷ್ಟ ಎಷ್ಟು? ಇದನ್ನ 2 ರೀತಿಯಿಂದ ಸಾಲ್ವ್ ಮಾಡ್ಕೋಬಹುದು. ಒಂದು 100 ರೂಪಾಯಿ ವಸ್ತು ಅದ, ಅದನ್ನ 28% ಹೆಚ್ಚಿಗೆ ಮಾಡಿದಾರೆ. 28% ಹೆಚ್ಚಿಗೆ ಮಾಡ್ರೆ ಎಷ್ಟಕ್ಕೆ ನಮೂದಿಸಿರ್ತಾರ? ಅದನ್ನ 128. ಇದ್ರ ಮೇಲೆ 15%, 10% ಎಷ್ಟಾಯ್ತು? 12.8 ಆಯ್ತು. 5% ಅಂದ್ರ ಇದ್ರ ಅರ್ಧ ಅಂದ್ರ 6.4. ಹಂಗಾರ ನೋಡ್ರಿ ಕೂಡ್ಸ್ರಿ ಎಷ್ಟು ಡಿಸ್ಕೌಂಟ್ ಆಯ್ತು? 12 ಆಯ್ತು. 6 2 8 1 9 1ಕ್ಕೆ 1 19.2 ರೂಪಾಯಿ ಡಿಸ್ಕೌಂಟ್ ಕೊಟ್ರು. 19.2 ಡಿಸ್ಕೌಂಟ್ ಕೊಟ್ರು. ನೋಡ್ರಿ 10ರಾಗ 0 2 ಕಳೆಯಕ್ ಬರಂಗಿಲ್ಲ, ಕೈಲ ತಗೊಂಡಿವಿ. 10ರಾಗ 2 ಕಳೆದ್ರೆ
8. ಲಾಸ್ಟ್ ಆಪ್ಷನ್ 8 ಯಾವ್ದೈತಿ ನೋಡ್ರಿ, ಆಪ್ಷನ್ 3 ಇದೆ. ಇಲ್ಲಿಗೆ ಇದು ಮುಗಿದು ಹೋಗಿರುವಂತದ್ದು. ಓಕೆ, ಇಲ್ಲಾಂದ್ರೆ ಇನ್ನೂ ಮಾಡ್ತೀವಿ ಅಂದ್ರೆ ನೋಡ್ರಿ, 18 ರೋಗ 10 ಕಳೆದ್ರೆ 8 ಬಂತು, 2 2 ಹೋದ್ರ 0 ಬಂತು, 1ಕ್ಕೆ 1. 100 ರೂಪಾಯಿ ವಸ್ತುವನ್ನ 108 ರೂಪಾಯಿ .8ಕ್ಕೆ ಮಾರತಾರಂದ್ರ 8.8% ಲಾಭ ಆಗತ್ತದ ಇಲ್ಲಿ. ಇದು ಒಂದು ಮೆಥಡ್ ಆಯ್ತು. ಇಲ್ಲಾಂದ್ರೆ ನಾವು ಸಕ್ಸೆಸಿವ್ ಮೆಥಡ್ ಅನ್ನ ಯೂಸ್ ಮಾಡುವಂಥದ್ದು. 28% ಹೆಚ್ಚಿಗೆ ಮಾಡ್ಯಾರ, ಪ್ಲಸ್ 28 ಸಕ್ಸೆಸಿವ್ ಸೂತ್ರ A ಪ್ಲಸ್ ಬಿ ಪ್ಲಸ್ A ಇಂಟು ಬಿ ಡಿವೈಡೆಡ್ ಬೈ 100 ಆ ಸೂತ್ರವನ್ನ ಬಳಸುವಂಥದ್ದು. ಆಮ್ಯಾಗ 15% ಡಿಸ್ಕೌಂಟ್ ಕೊಟ್ರ -15 ಪ್ಲಸ್ ಇಂಟು ಮೈನಸ್ ಮೈನಸ್ 28 ಇಂಟು 15 ಎಷ್ಟು ಬಂತು, 420 ಭಾಗಿಸು 100 ಸಕ್ಸೆಸಿವ್ ಸೂತ್ರವನ್ನ ಬಳಸತ್ತೀವಿ. ಓಕೆ, 0 ಇಂದ 0 ಕ್ಯಾನ್ಸಲ್ ಆಯ್ತು, ಈ 0 ಇಂದ 4.2 ಆಯ್ತು. ಓಕೆ, 28ರಾಗ 15 ಕಳೆದ್ರ 13 ಬಂತು, 13ರಾಗ 4.2 ಕಳಿಬೇಕು. 13ರಾಗ ಫಸ್ಟ್ ಏನ್ ಮಾಡೋನು, 5 ಕಳಿಯೋನು, 5 ಕಳೆದ್ರೆ ಎಷ್ಟು ಬಂತು, 8 ಆಗ್ತದೆ. ಆಮ್ಯಾಗ 0.2 ಕಳೆದ್ರೆ ಎಷ್ಟು ಬಂತು, ಏನು ಕೂಡ್ಸಿರ 8 ಬಂತು. 13ರಾಗ 4.2 ಕಳೆದ್ರೆ ಎಷ್ಟು ಬಂತಪ್ಪ, 8.8% ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ. ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 55 ಡೇಸ್. ಓಕೆ, ಎ ಒಂದು ಕೆಲಸವನ್ನ 55 ದಿನಗಳಲ್ಲಿ ಪೂರ್ಣಗೊಳಿಸ್ತಾರ. ಎ ಒಂದು ಕೆಲಸವನ್ನ 55 ದಿನಗಳಲ್ಲಿ ಪೂರ್ಣಗೊಳಿಸ್ತಾರ. ಅವನು 20 ದಿನಗಳ ಕಾಲ ಕೆಲಸ ಮಾಡಿದನು. 20 ದಿವಸ ಆದ್ಮ್ಯಾಗ ಕೆಲಸ ಮಾಡಿದ, ಆಮೇಲೆ ಬಿಟ್ಟು ಅನಿಸ್ತದೆ. ಮತ್ತೆ ಉಳಿದ ಕೆಲಸವನ್ನ ಬಿ ಒಬ್ಬನೇ 49 ದಿವಸದಲ್ಲಿ ಪೂರ್ಣಗೊಳಿಸ್ತಾರ. ಓಕೆ, ಈ ಒಂದು ಕ್ವಶನ್ ಅನ್ನ ಸ್ವಲ್ಪ ನೀವು ಗಮನ ಇಟ್ಟು ಕೇಳ್ರಿ. ಇಲ್ಲಿ ಕೊಟ್ಟಿರುವಂತದ್ದು ಡೈರೆಕ್ಟ್ ಪೂರ್ತಿ ವರ್ಕ ಕೊಟ್ಟಿಲ್ಲ ಅವರು, ಯಾಕ 20 ದಿವಸ ಆದ್ಮ್ಯಾಗಿಂದ ಕೊಟ್ರ. ಹಂಗಾರೆ ಈ ಒಂದು ಕೆಲಸವನ್ನ 55 ದಿವಸನಾಗ ಮಾಡ್ತಿದ್ದ, 20 ದಿವಸ ಆದ್ಮ್ಯಾಗ ಕೆಲಸ ಬಿಟ್ಟ. ಹಂಗಾರ ಇವ್ ಉಳಿದ ಕೆಲಸ 2 ದಿವಸನಾಗ ಮಾಡ್ತಿದ್ ಹೇಳ್ರಿ ನೀವು. 55 ದಿವಸನಾಗ ಪೂರ್ತಿ ಕೆಲಸ ಮಾಡ್ತಿದ್ದ, 20 ದಿವಸ ಮಟ ಮಾಡಿ ಮುಗಿಸಿದ. ಉಳಿದ ಕೆಲಸ ಇವ್ 2 ದಿವಸನಾಗ ಮಾಡ್ತಿದ್ದ, ಉಳಿದ ಕೆಲಸ ಇವು 35 ದಿವಸನಾಗ ಮಾಡ್ತಿದ್ದ. ಉಳಿದ ಕೆಲಸದ ಬಗ್ಗೆ ಮಾತಾಡೈತಿ ನಾವು. ಉಳಿದ ಕೆಲಸ ಇವ್ 2 ದಿವಸನಾಗ ಮಾಡ್ತಿದ್ದ, 35 ದಿವಸನಾಗ. ಹಂಗಾರ ಬಿ ಈ ಉಳಿದ ಕೆಲಸವನ್ನ 8 ದಿವಸನಾಗ ಮಾಡ್ತಾನು, 49 ದಿವಸನಲ್ಲಿ ಮಾಡ್ತಾನ ಅಂತ ಕೊಟ್ರಲ್ಲ. ಓಕೆ, 2ರ ಲಸ ಎಷ್ಟು ಬರ್ತದ, 35 29 7 7 8 5 ಅಂತಂದ್ರ 245 ಬರ್ತದೆ. ಎಷ್ಟು ಬರ್ತದ, 245. 35 7 49 5. ಓಕೆ, ಹಾ ನೋಡ್ರಿ, ಈಗ ಈ ಬಿ ಎದು ಕೊಟ್ರ ಇಲ್ಲಿ. ಎ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೀಗ, 7 ಕೆಲಸ. ಹಂಗಂದ್ರೆ ಇವ್ 55 ದಿವಸ ಮಟ ಕೆಲಸ ಮಾಡ್ತಿದ್ದ. ಒಂದ್ ದಿವ್ಸಕ್ಕೆ 7 ಕೆಲಸ ಮಾಡ್ರ 55 ದಿವ್ಸಕ್ಕೆ ಒಟ್ಟು ಕೆಲಸ ಎಷ್ಟು ಇರ್ತಿತ್ತು ಸಿಗ್ತೈತಲ್ಲ ನಮಗ್, 55 ಇಂಟು 7. ಒಂದ್ ದಿವ್ಸಕ್ಕೆ 7 ಕೆಲಸ ಮಾಡ್ರ 55 ದಿವ್ಸಕ್ಕೆ ಎಷ್ಟು ಆಗ್ತಿತ್ತು, ಇದು ಟೋಟಲ್ ಕೆಲಸ. ಈ ಕೆಲಸನ ಯಾರು ಮಾಡ್ಬೇಕು, ಒಟ್ಟಿಗೆ ಇಬ್ಬರು 2 ದಿವಸನಾಗ ಮಾಡ್ತಿದ್ರು. ಇವ್ ಒಂದ್ ದಿವ್ಸಕ್ಕೆ 7 ಮಾಡ್ತಾನ, ಇವ್ ಒಂದ್ ದಿವ್ಸಕ್ಕೆ 5 ಮಾಡ್ತಾನ. ಹಂಗಾರ ಒಟ್ಟು ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಆಗ್ತಿತ್ತು, 12 ಕೆಲಸ ಆಗ್ತಿತ್ತು. ಒಟ್ಟು ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಆಗ್ತಿತ್ತು, 12 ಕೆಲಸ ಆಗ್ತಿತ್ತು. ಓಕೆ, ಹಂಗಂದ್ರ ಈಗ ಏನ್ ಮಾಡೋನು, ಕಡ್ತಾ ಹೊಡಿಯೋನು. ಕಡ್ತಾ ಹೊಡ್ಯಾಕ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಡೈರೆಕ್ಟ್ ಆಗಿ ಇಲ್ಲಿ 12ರಿಂದ ಅಂತೂ ಯಾವ ಭಾಗ ಹೋಗಂಗಿಲ್ಲ, 3ರಿಂದನೂ ಹೋಗಂಗಿಲ್ಲ, 4ರಿಂದನೂ ಹೋಗಂಗಿಲ್ಲ. ಅದಕ್ಕೆ ಬೇಸ್ ಒಳಗೆ 12 ಯಾವ್ದೈತಿ ನೋಡ್ರಿ, ಬೇಸ್ ಒಳಗ 12 ಆಪ್ಷನ್ ಒಂದೇ ಅದ. ಇದೇ ಇದರ ಆನ್ಸರ್ ಇರ್ತದ. ಇಲ್ಲ ನಾವು ನಾರ್ಮಲ್ ಆಗಿ ಸಾಲ್ವ್ ಮಾಡ್ತೀವಿ ಅಂದ್ರೆ 7 5 35 3 ಕ್ಯಾರಿ, 7 5 35 3 38 385 ಭಾಗಿಸು 7 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.